ಇಲ್ಲಿ 30 ವರ್ಷ ಆಯ್ತು ನಾಷ್ಟ ಮಾಡಕ್ಕೆ ನಾನು. ನನಗೀಗ 60 ವರ್ಷ. ಏನು ಇಲ್ಲೇ ಟಿಫನ್ ಮಾಡೋದು ಕಾಯಮ್ಮ. ಇಡ್ಲಿ ವಡಾ ಪೂರಿ ಪಲಾವ್ ಬೆಳಿಗ್ಗೆ 5 ಗಂಟೆಗೆ ರೆಡಿ ಇರುತ್ತೆ. ನಾವು ಬರೋದು 3:20 ಯಾರಾದ್ರೆ ನಿಯತ್ತಿನ ವ್ಯವಹಾರ ಸಾಕು. ಒಳ್ಳೆ ಸಾಫ್ಟ್ ಇಡ್ಲಿ ಜೊತೆಗೆ ಚಟ್ನಿ, ತುಂಬಾ ಅಪರೂಪದ ದೇಸಿ ಚಟ್ನಿ ಇದು. ಕೊಪ್ಪಳಕ್ಕೆ ಬಂದರೆ ದಯಮಾಡಿ ಶ್ರೀ ಸಾಯಿ ಟಿಫನ್ ಸೆಂಟರ್ಗೆ ಬನ್ನಿ, ಒಂದು ಒಳ್ಳೆ ಟಿಫನ್ ಮಾಡಿ. ಏನಾಗಲಿ ಮುಂದೆ ಸಾಗುನಿ. ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ತಪೋಭೂಮಿ ಇದು, ನಮ್ಮ ಕೊಪ್ಪಳ ಜಿಲ್ಲೆ. ನಾನೀಗ ಕೊಪ್ಪಳ ಜಿಲ್ಲೆಯಲ್ಲಿದ್ದೀನಿ ಸ್ನೇಹಿತರೆ. ಸ್ವಾಗತ ನಿಮಗೆ ನಮ್ಮ ಕೊಪ್ಪಳ ಜಿಲ್ಲೆಗೆ. ಅಂದಿನ ಹೈದರಾಬಾದ್ ಕರ್ನಾಟಕ, ಈಗ ಅದು ಕಲ್ಯಾಣ ಕರ್ನಾಟಕ. ಹೌದು, ನಾನು ನಿಂತಿರೋದು ಕೊಪ್ಪಳ ಬಸ್ ಸ್ಟ್ಯಾಂಡ್ ಮುಂದೆ ಸ್ನೇಹಿತರೆ. ಈಗ ಸಮಯ ಬೆಳಗ್ಗೆ 8 ಗಂಟೆ. ಕೆಲಸ ಶುರು ಮಾಡೋಕ್ಕೆ ಮೊದಲು ಸ್ನೇಹಿತರೆ ನಾವು ಟಿಫನ್ ಮಾಡೋ ಶುರು ಮಾಡೋಣ. ಯಾಕಂದರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಕೊಪ್ಪಳ ಸರ್ಕಲ್ನಲ್ಲಿ ಅನೇಕ ಹೋಟೆಲ್ಗಳಿದ್ದಾವೆ, ಆದರೆ ಇಲ್ಲಿ ನಮ್ಮ ಶ್ರೀ ಸಾಯಿ ಟಿಫಿನ್ ಸೆಂಟರ್ ಬಹಳ ಫೇಮಸ್ಸು. ಇಲ್ಲೇ ಟಿಫನ್ ಮಾಡಿ ನಮ್ಮ ಸ್ನೇಹಿತರು ಹೇಳಿದ್ರು. ಇಲ್ಲಿ ರಶ್ ಕೂಡ ಇದೆ, ಅಲ್ಲೇ ಟಿಫನ್ ಮಾಡೋಣ. ಹಾಗೆ ಅವ್ರ ಓನರು ನಾಗರಾಜ್ ಅಂತ, ಅವರು ಕೂಡ ಮಾತಾಡ್ಸೋಣ. ಬನ್ನಿ ಟಿಫನ್ ಮಾಡೋಣ. ನಾವು 99ರಿಂದ ಓಪನ್. ನಮ್ಮ SSLC ಓದಿದ್ವಿ, ಫೇಲ್ ಆದ್ವಿ, ಅಲ್ಲಿ ಕೈ ಬಿಟ್ಬಿಟ್ಟು ಆಮೇಲೆ 99 ಓಪನ್ ಮಾಡಿದ್ವಿ. ಗೊತ್ತಿತ್ತ ನಿಮಗೆ? ಎಲ್ಲ ಐಡಿಯಾ ಇದೆಯಲ್ಲ, ಹಾಗೆ ಸ್ಟಾರ್ಟ್ ಮಾಡಿದ್ವಿ, ಹಾಗೆ ಬಂತು. ಅಡುಗೆ ಮಾಡಕ್ಕೆ ಬರಬೇಕು ಎಲ್ಲ ಹೇಗಿತ್ತು 20 ವರ್ಷದಿಂದ? ಅವಾಗ ಏನಿದ್ದಿಲ್ಲ ಅವ್ರಿ. ಈಗ ಬಾಬಾ 10-15 ವರ್ಷದಿಂದ ಪರವಾಗಿಲ್ಲ. ಈಗ ಎಲ್ಲಿರೋದು ಹೋಟೆಲ್? ಮೊದಲು ಆ ಕಾರ್ನರ್ ಇತ್ತು, ಅಲ್ಲಿಂದ ಇಲ್ಲಿ ಬಂದು ಒಂದು 15 ವರ್ಷ ಆಯ್ತು. 15 ವರ್ಷ ಆಯ್ತು. ಏನೇನು ಸಿಗುತ್ತಿಲ್ಲ? ಇಡ್ಲಿ ವಡಾ ಪೂರಿ ಪಲಾವ್ ಬೆಳಿಗ್ಗೆ 5 ಗಂಟೆಗೆ ರೆಡಿ ಇರುತ್ತೆ. ಬೆಳಿಗ್ಗೆ 5 ಗಂಟೆಗೆ. 5 ಗಂಟೆಗೆ ರೆಡಿ ಇರುತ್ತೆ. ನಾವು ಬರೋದು 3:20. 3:20 ಇಲ್ಲಿ ಇರ್ತೀವಿ ಹೋಟ್ಲಿಗೆ. ಫುಲ್ 4 ಗಂಟೆಗೆ ಬಂದು ನಿಲ್ತಾರೆ. ನಮ್ದು 15 ಯಾವಾಗಲಿಂದ 5 ಗಂಟೆಗೆ ಓಪನ್. ನಾವು ಏನು ಕ್ವಾಂಟಿಟಿ ಕೊಡ್ತೀವಿ ಅದೇ ಮೇನ್. ಎಲ್ಲ ಒಳ್ಳೆ ಕ್ವಾಲಿಟಿ ನಮ್ದು ಹಾಕೋದಿಲ್ಲ ಯಾವುದು. ಆಮೇಲೆ ನಾವು ಪಲಾವ್ ಮಾಡಿದ್ರು ವಿಜಯನಗರ ಬ್ರ್ಯಾಂಡೇ ಹಾಕೋದು. ಅಕ್ಕಿ ರಾ ಅಕ್ಕಿ. ಇಡ್ಲಿ ಆಮೇಲೆ ಯಾವುದೇ ಐಟಮ್ ತೋರಿ ಒಳ್ಳೆ ಕ್ವಾಲಿಟಿನೇ ನಮ್ಮದು. ಯಾರಾದ್ರೆ ನಿಯತ್ತಿನ ವ್ಯವಹಾರ ಸಾಕು. ಹಾಗೆ ಇಷ್ಟೆಲ್ಲ ಚೆನ್ನಾಗೈತೆ ನಮಗೆ. ಒಂದು ವ್ಯವಹಾರದ ಸಕ್ಸಸ್ ಹೆಂಗೆ, ಏನು ಸೀಕ್ರೆಟ್ ಏನು ನೋಡ್ರಿ, ಯಾರು ವ್ಯಾಪಾರ ವಹಿಸ್ಕೊತಾರೆ, ನಾವೇನಾದರೂ ನಾವೇ ಇಂತೂ ಮಾಡಿದ್ರೆ ಎಲ್ಲ ಆಗುತ್ತೆ. ಯಾಕಂದ್ರೆ ಆಲ್ರೌಂಡರ್ ಪ್ಲೇಯರ್ ಇರಾಗ. ಈಗ ಒಂದು 3 ತಿಂಗಳಾಯ್ತು ವರ್ಕರ್ಸ್ ನಾನು. ಮೊದಲು ಒಬ್ಬ ಭಟ್ರು, ನಾನು, ಒಬ್ಬ ಇಡ್ಲಿ ಭಟ್ಟ, ಒಬ್ಬ ಪೂರಿ ಭಟ್ಟ, ಒಬ್ಬ ತೊಳೆಗಷ್ಟೇ. ಈಗ 4-5 ತಿಂಗಳಿಂದ ಎಲ್ಲರೂ ಬಂದಾರೆ. 11 ಗಂಟೆ ಬಿಡ, 10:30 11 ಗಂಟೆ ಬಿಡೋದು. ಮತ್ತು ನಮ್ಮದು ಮೊದಲು ಸಾಯಂಕಾಲ ಇದೆಯಲ್ಲ, ಈಗ ಸ್ಟಾರ್ಟ್ ಮಾಡಿವಿ. ಸಾಯಂಕಾಲ ಇರುತ್ತೆ, ಮಧ್ಯಾಹ್ನ ಇಲ್ಲ. 11 ಗಂಟೆ ಕ್ಲೋಸ್ ಬೆಳಗ್ಗೆ. ಹಾಂ, ಬೆಳಗ್ಗೆ 5ರಿಂದ 11. ಜಾಬ್ ಓದಿದ್ರೆ ಒಳ್ಳೇದಲ್ವಾ? ಇಲ್ಲ, ಅದ್ರ ಮೇಲೆ ನಮ್ದು ಬಿಸ್ನೆಸ್ನಾಗ ಭಾಳ ಇತ್ತು. ಒಬ್ಬಾಕಿ ಸೆಕೆಂಡ್ ಇಯರ್ ನವಚೇತನ ಕಾಲೇಜಲ್ಲಿ, ಒಬ್ಬಾಕಿ 10th ಈ ಸರ, ಒಬ್ಬನು ಈಗ UKG. ದಿನ ಬೆಳಗ್ಗೆ 3 ಗಂಟೆಗೆ ಹೇಳ್ಬೇಕು, ನಿದ್ಗೆಟ್ಕೊಂಡು ಇಲ್ಲ ಎದ್ದೇಳ್ತೀನಿ ಡೈಲಿ. ಹಿಂಸೆ ಆಗುತ್ತೆ ಮಾಡಬೇಕು. ಯಾಕಂದ್ರೆ 4-4:30 ಕಸ್ಟಮರ್ ಸ್ಟಾರ್ಟ್ ಆಗಿಬಿಡ್ತಾರೆ. ಎಷ್ಟು ಹುಡುಗರು ಇದ್ದಾರೆ? ಈಗ 9 ಜನ ಇದ್ದಾರೆ ಹುಡುಗರು. 4 ಇಡ್ಲಿ, 2 ವಡೆ, 32 ರೂಪಾಯಿ ಸಾಕದು ಟಿಫನ್ಗೆ. ರೈಸ್ ಬಾತ್ ಎಷ್ಟು? 20. 50 ರೂಪಾಯಿ ಮುಗೀತಲ್ಲ. ಈ ಸ್ಪೀಡ್ ಎಲ್ಲಿ ಕಲ್ತ್ರಿ? ಮೊದಲಿಂದ ಇಷ್ಟೇ ಇದೆ ಆಗ್ಬಿಟ್ಟು. ನೋಡಿ, ಅದೊಂದು ನ್ಯಾಕು ನೋಡಿ, ನ್ಯಾಕು ಕವರ್ಗೆ ಹಾಕೋದು, ಅವ್ರು ನ್ಯಾಕ್ ನೋಡಿ. ಸರ್ ಟಿಫನ್ ಚೆನ್ನಾಗಿರುತ್ತೆ. ಬೆಳಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಚೆನ್ನಾಗಿ ಅನುಕೂಲ ಇದೆ. ಚೆನ್ನಾಗಿದೆ. ನಾಷ್ಟ ಚೆನ್ನಾಗಿದ್ರಿ? ನಮ್ಮದು ಕೊಪ್ಪಳ ತಾಲೂಕು ಹಲಗೇರಿ. ಹಾಂ, ಇಲ್ಲಿ 30 ವರ್ಷ ಆಯ್ತು ನಾಷ್ಟ ಮಾಡಕ್ಕೆ ನಾನು. 30 ವರ್ಷ ಆಯ್ತು. ನನಗೀಗ 60 ವರ್ಷ. ಏನು ಇಲ್ಲೇ ಟಿಫನ್ ಮಾಡೋದು ಕಾಯಮ್ಮ. ಟೇಸ್ಟು ಚೆನ್ನಾಗಿರುತ್ತೆ ಏನ್ರಿ, ಎಲ್ಲ ಸ್ವಚ್ಛತೆ ಇರುತ್ತೆ ಏನ್ರಿ. ಅಗದಿ ಇಲ್ಲೇ ನಾವು ಕಾಯಂ ಫಿಕ್ಸ್ ಏನ್ರಿ. 30 ವರ್ಷ ಆಯ್ತು ಏನ್ರಿ, ಇದೇ ಅಂಗಡಿ. ಮತ್ತು ಬೇರೆ ಕಡೆ ಎಲ್ಲಿ ಮಾಡೋಲ್ಲ ನಾವು. ನಾಷ್ಟ ಮಾಡಿದ್ರೆ ಒಮ್ಮೆಗೆ 1 ಗಂಟೆಗೆ ಊಟ ಏನ್ರಿ. ನಾಷ್ಟ ಇಲ್ಲಿ 30 ವರ್ಷ ಆಯ್ತು ರೀ. ಭಾರಿ ಟೇಸ್ಟ್. ನಾವು ಸರ್ಪ್ರೈಸ್ ಆಗಿ ಕ್ಯಾಶುವಲ್ ಆಗಿ ಬರ್ತೀವಿ. ಇಲ್ಲಿ ಟೇಸ್ಟ್ಫುಲ್ ಆಗಿರುತ್ತೆ. ಏನೇ ಬ್ರೇಕ್ಫಾಸ್ಟ್ ಏನು ಮಾಡ್ತಾರೆ ಟೇಸ್ಟ್ಫುಲ್ ಆಗಿರುತ್ತೆ. ಮತ್ತು ಸರ್ವಿಸ್ ಕೂಡ ಫಾಸ್ಟ್ ಮಾಡ್ತಾರೆ. ಯಾವಾಗಲೂ ಜನನೇ ಬೀಡಿತ, ಜನ ತುಂಬ ಇರ್ತಾರೆ ಅಷ್ಟೇ ಹೇಳ್ಬೋದು. ನಾವು ಮೈಸೂರು ಸಿಟಿ. ಇಲ್ಲಿ ವರ್ಕಾ? ಹಾಂ, ಅಲ್ಟ್ರಾಟೆಕಲ್ಲಿ ನಾನು ಆ್ಯಕ್ಚುಲಿ ಡಿಫೆನ್ಸ್ ಆರ್ಮಿಯವನು. ಮೈಸೂರು ಸಿಟಿ
ಅಲ್ಟ್ರಾಟೆಕ್ಕಲ್ಲಿ ಕೆಲಸ HR ಅಲ್ಲಿ. ಇಲ್ಲಿ ಇಡ್ಲಿ ವಡ ಪೂರಿ ಪಲಾವ್ ಮತ್ತು ಸಾಯಂಕಾಲನೂ ಮಾಡ್ತಿರ್ತೀವಿ. ಸಾಯಂಕಾಲ ಇಡ್ಲಿ ವಡ ಗಿರ್ಮಿಂಟ ಮೈಸೂರು ಬೋಂಡ ಮಸಾಲೆ ವಡ ಉದ್ದಿನ ವಡ ಅದು ಇಡ್ಲಿ ವಡೆ ರೈಸು ಒಳ್ಳೆ ಸಾಫ್ಟ್ ಇಡ್ಲಿ, ಈಗಷ್ಟೇ ಹೊರಗಡೆ ತೆಗೆದಂಥ ಗರಿ ಗರಿ ವಡೆ ಜೊತೆಗೆ ಚಟ್ನಿ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಂಗೆ ತುಂಬ ತೊಂದರೆ ಕೊಡ್ತಾ ಇದ್ದೀವಿ ಚಮಚಾನೆ. ಇದನ್ನ ಬಿಟ್ಟಾಕ್ಬಿಟ್ಟು ಕೈಯಲ್ಲಿ ಶಿಸ್ತಾಗಿ ತಿನ್ನೋಣ. ಆಹಾ, ಈ ಚಟ್ನಿ ತುಂಬ ಚೆನ್ನಾಗಿದೆ, ತುಂಬ ಅಪರೂಪದ ದೇಸಿ ಚಟ್ನಿ ಇದು, ಸಕ್ಕತ್ತಾಗಿದೆ. ಕೊಪ್ಪಳಕ್ಕೆ ಬಂದರೆ ದಯಮಾಡಿ ಶ್ರೀ ಸಾಯಿ ಟಿಫನ್ ಸೆಂಟ್ರಿಗೆ ಬನ್ನಿ, ಒಂದು ಒಳ್ಳೆ ಟಿಫನ್ ಮಾಡಿ. ನಂಗೆ ತುಂಬ ಆಶ್ಚರ್ಯ ಆಗಿದೆ ಗೊತ್ತಾ, ನೋಡಿ ಶ್ರಮ ಪಟ್ಟರೆ ಯಾರು ಬೇಕಾದ್ರೂ ಸುಖವಾಗಿ ಬದುಕ್ಬೋದು ಅನ್ನೋಕ್ಕೆ ನಮ್ಮ ನಾಗರಾಜ್ ಅವರೇ ಒಂದು ಸ್ಫೂರ್ತಿ, ಒಂದು ಉದಾಹರಣೆ. ಯಾಕಂದರೆ ಬೆಳಗ್ಗೆ 3:20ಕ್ಕೆ ಹೇಳ್ತಾರೆ ಪ್ರತಿದಿನ, ಯಾವುದೋ ಒಂದಿನ ಅಲ್ಲ, ಬೆಳಗ್ಗೆ 3:20ಕ್ಕೆ ಇದ್ದರೆ 11-12 ಗಂಟೆವರೆಗೆ ಕೆಲಸ ಆಗುತ್ತೆ. ಮಧ್ಯಾಹ್ನ 1 ಅವರ್ ರೆಸ್ಟ್ ಮಾಡಿ ಮತ್ತೆ ಸಂಜೆ ಬರ್ತೀನಿ ಸರ್ ಅಂತಾರೆ. ಅಂದರೆ ದುಡಿಮೆಯೇ ದುಡ್ಡಿನ ತಾಯಿ, ದುಡಿಮೆಯ ಬಡತನವನ್ನು ಹೋಗಲಾಡಿಸೋಕ್ಕೆ ಒಂದು ದಾರಿ ಅನ್ನೋಕ್ಕೆ ನಮ್ಮ ನಾಗರಾಜ್ ಅವ್ರ ಬದುಕು ಕೂಡ ಒಂದು ಮಾದರಿ. ಕೊಪ್ಪಳದ ನಾಗರಾಜ್ ಅವ್ರಿಗೆ ಒಳ್ಳೆಯದಾಗಲಿ. ಟಿಫನ್ ಭಾಳ ಚೆನ್ನಾಗಿದೆ, ಚಟ್ನಿ ತುಂಬ ಚೆನ್ನಾಗಿದೆ. ಚಟ್ನಿ ಗ್ರೈಂಡ್ರಿಗೆ ನಾನ್ ಸ್ಟಾಪ್ ಕೆಲಸ, ಸುತ್ತನೇ ಇದೆ. ಅಲ್ಲಿ ತಂದಿಡ್ತಾರೆ, ಖಾಲಿ ಆಗುತ್ತೆ, ಮತ್ತೆ ತಂದಿಡ್ತಾರೆ. ಎನಿವೆ ಬದುಕಿನ ಚಕ್ರ ತಿರುಗ್ದಂಗೆ ನನಗೆ ಭಾಸ ಆಗುತ್ತೆ. ಎನಿವೆ ಕೊಪ್ಪಳಕ್ಕೆ ಬಂದರೆ ಶ್ರೀ ಸಾಯಿ ಟಿಫನ್ ಸೆಂಟ್ರಲ್ಲಿ ಟಿಫನ್ ಮಾಡಿ. ಥ್ಯಾಂಕ್ ಯು. ಅನ್ನದಾತರು ಒಳ್ಳೆಯದಾಗಲಿ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ.